ಓಕೆ ಮಾರುತಿ, ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಇದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ, ಬಟ್ ಏನ್ ಮಾತುಕತೆ ಆಗ್ತಾ ಇದೆ ಆ ಕುರಿತ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಬ್ರೇಕ್ಫಾಸ್ಟ್ ನ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸರ್ಕಾರಕ್ಕೆ 2.5 ವರ್ಷ ಕಳೆದಿದೆ, ನನಗೂ ಅವಕಾಶ ಕೊಡಿ ಸರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ರಂತೆ. ನಾನು ಪಕ್ಷಕ್ಕಾಗಿ 40 ವರ್ಷ ದುಡಿದಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪಕ್ಷವನ್ನ ಅಧಿಕಾರಕ್ಕೆ ತರಲು ಹಗಲು ಇರುಳು ಅಂತ ನಾನು ದುಡಿದಿದ್ದೀನಿ, ಕೆಲಸ ಮಾಡಿದ್ದೀನಿ. ಸಿಎಂ ಸಿದ್ದರಾಮಯ್ಯ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಡಿಸಿಎಂ ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ, ಬಟ್ ಏನ್ ಮಾತುಕತೆ ಆಗಿದೆ, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ, ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನಿರೀಕ್ಷೆಯಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಸರ್ಕಾರಕ್ಕೆ 2.5 ವರ್ಷ ಕಳೆದಿದೆ ಸರ್, ನನಗೂ ಅವಕಾಶ ಮಾಡಿಕೊಡಿ ಸರ್ ಅಂತ ಬಹಳ ವಿನಯ ಪೂರ್ವಕವಾಗಿ ಕೇಳ್ಕೊಂಡಿದ್ದಾರೆ ಅಂತ. ನಾನು ಪಕ್ಷಕ್ಕಾಗಿ 40 ವರ್ಷ ದುಡಿದಿದ್ದೀನಿ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಹಗಲು ರಾತ್ರಿ ಅನ್ನದೆ ದುಡಿದಿದ್ದೀನಿ, ಪಕ್ಷಕ್ಕಾಗಿ ಇಡೀ ಜೀವನವನ್ನ ಮುಡಿಪಾಗಿಟ್ಟಿದ್ದೀನಿ, ಹಂಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನಿಮ್ಮ ಸಲಹೆಯಂತೆ ನಾನು ಒಪ್ಕೊಂಡಿದ್ದೀನಿ ಕೂಡ, ಆ ಒಪ್ಪಿಗೆಯಂತೆ ನನಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡಿ ಅಂತ, ನನಗೂ ಸಿಎಂ ಆಗಬೇಕು ಅನ್ನುವಂತ ಆಸೆ ಇದೆ ಅನ್ನುವಂತ ವಿಚಾರಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಬಳಿ ಹೇಳ್ಕೊಂಡಿದ್ದಾರೆ ಅಂತ. ಯಾವ ದಿನ ಬಿಟ್ಕೊಡ್ತೀರಾ ಸರ್ ಹೇಳಿ ಅಂತ ಕೇಳಿದ್ದಾರಂತೆ. ಇದು ನನ್ನ ರಿಕ್ವೆಸ್ಟ್, ನಿಮ್ಮ ಸಲಹೆಯಂತೆ ನಾನು ಸರ್ಕಾರ ನಡೆಸ್ಕೊಂಡು ಹೋಗ್ತೀನಿ, ನೀವು ನನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಮನವಿ ಮಾಡಿಕೊಂಡಿದ್ದಾರಂತೆ. ಇದು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಮಾಹಿತಿಯನ್ನ ಎಲ್ಲೂ ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಮಾತುಕತೆ ಆಗಿದೆ 4 ಗೋಡೆಯ ಮಧ್ಯೆ, ಆ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಬಹಳ ಸ್ಪಷ್ಟ, ಎಲ್ಲರಿಗೂ ನಿರೀಕ್ಷೆ ಇತ್ತು ಡಿಕೆ ಶಿವಕುಮಾರ್ ಅವರು ಹಿಂಗೆ ಕೇಳಬಹುದು ಅಂತ. ಸರ್ಕಾರಕ್ಕೆ 2.5 ವರ್ಷ ಮುಗಿದಿದೆ, ಒಪ್ಪಂದ ಆಗಿತ್ತಲ್ಲ, ಮಾತುಕತೆ ಆಗಿತ್ತಲ್ಲ, ಅದರ ಪ್ರಕಾರ ಬಿಟ್ಟುಕೊಡಿ ಅಂತ. 40 ವರ್ಷ ನಾನು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷ ನಿಷ್ಠೆಯನ್ನ ತೋರಿಸಿದ್ದೀನಿ, ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಹಗಲು ರಾತ್ರಿ ಅಂದೇ ಕೆಲಸ ಮಾಡಿದ್ದೀನಿ, ಶ್ರಮ ಪಟ್ಟಿದ್ದೀನಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿ ತನಕ ಬಂದಿದ್ದೀನಿ ಅಂತ. ಅಂದ್ರೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಾನು ಕೂಡ ಸಿಎಂ ಆಗಬೇಕಲ್ವಾ ಸರ್, ದಯವಿಟ್ಟು ಬಿಟ್ಕೊಡಿ ಸರ್ ಅನ್ನೋ ರೀತಿಯಲ್ಲಿ ಬಹಳ ವಿನಯ ಪೂರ್ವಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮುಂದೆ ಈ ಮನವಿಯನ್ನ ಇಟ್ಟಿದ್ದಾರೆ. ಅದರ ಜೊತೆಗೂಡಿ ಯಾವತ್ತು ಬಿಟ್ಕೊಡ್ತೀರಾ ಸರ್ ಅಂತ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಈ ಸಭೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ, ಮತ್ತೊಂದು ಕಡೆ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಆಸ್ ಎಕ್ಸ್ಪೆಕ್ಟೆಡ್ ಇದೇ ರೀತಿ ಕೇಳ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಹಂಗೆ ಕೇಳಿದ್ದಾರೆ. ಬಟ್ ಈಗ ಸಿದ್ದರಾಮಯ್ಯನವರ ವರ್ಷನ್ ಏನಾಗಿರುತ್ತೆ ಈ ವಿಚಾರಕ್ಕೆ ಅನ್ನೋದು ಸದ್ಯ ಇರುವ ಕುತೂಹಲ. ಶ್ರುತಿ, ನಿನ್ನೆಯಿಂದಲೂ ಕೂಡ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಹೇಳಿದ ಕ್ಷಣದಿಂದಲೂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಏನ್ ಹೇಳ್ಬೋದು, ಅದಕ್ಕೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ಬೋದು ಅನ್ನುವಂತ ಒಂದು ಚರ್ಚೆ ಸದಾ ಇದ್ದೇ ಇತ್ತು. ನಿನ್ನೆ ತಡರಾತ್ರಿ ಡಿಕೆ ಶಿವಕುಮಾರ್ ಅವರ ಬಣದಿಂದ ಸುಮಾರು 15 ಜನ ಶಾಂಗ್ರಿಲಾ ಹೋಟ್ಲಲ್ಲಿ ಸಭೆ ಮಾಡಿದ್ದಾರೆ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಏನ್ ಹೇಳ್ಬೇಕೋ ಅವರ ಬೆಂಬಲಿಗರು ಕೂಡ ಹೇಳಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ಪಟಾಲ ಮೇಲಿರುವಂತಹ ಹಲವು ಹಿರಿಯ ಸಚಿವರುಗಳು ಕೂಡ ಸಿದ್ದರಾಮಯ್ಯ ಅವರಿಗೆ ತಮ್ಮದೇ ಆದಂತಹ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ನೀವಿಬ್ಬರೇ ಕೂತು ಯಾವುದೋ ಒಂದು ನಿರ್ಧಾರಕ್ಕೆ ಬಂದ್ರೆ ಅದು ನಮಗೆ ಸಮಸ್ಯೆ ಆಗಬಾರ್ದು ಅಂತ. ಹೀಗಾಗಿ ಆ ಸಭೆಯಲ್ಲಿ ಕೂತಾಗ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕೂತಾಗ ನಿಮ್ಮ ನಿಲುವುಗಳು ಏನಿರಬೇಕು ಅನ್ನುವಂಥದ್ದನ್ನ ಅವರ ಬಣದವರು ಕೂಡ ಹೇಳಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಸಭೆಗೆ ಬರುವುದಕ್ಕೂ ಮೊದಲೇ ಏನು ಹೋಮ್ವರ್ಕ್ ಮಾಡ್ಕೋಬೇಕೋ ಆ ಹೋಮ್ವರ್ಕ್ ಅನ್ನ ಮಾಡ್ಕೊಂಡೇ ಬಂದಿದ್ರು. ಸಿದ್ದರಾಮಯ್ಯ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೂರೋದಕ್ಕೂ ಮೊದಲೇ ಅವರು ಏನು ಹೋಮ್ವರ್ಕ್ ಮಾಡ್ಕೊಳ್ಬೇಕೋ ಆ ಹೋಮ್ವರ್ಕ್ ಅನ್ನ ಮಾಡ್ಕೊಂಡೇ ಕೂತಂತೆ ಕಾಣಿಸ್ತಾ ಇದೆ. ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗೋದಕ್ಕೂ ಮೊದಲೇ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿದ್ದಂತಹ ಪೊನ್ನಣ್ಣ ಆಗಿರ್ಬೋದು, ಬೇರೆ ಎಲ್ಲರನ್ನೂ ಕೂಡ ಹೊರಗಡೆಗೆ ಇಟ್ಟು ಕೇವಲ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರೇ ಕೂತು ಮಾತಾಡ್ತಾ ಇರುವಂತದ್ದು. ನಮ್ಮಿಂದ ಆರಂಭ ಆಗಿರುವಂತಹ ಒಂದು ಈ ಸಮಸ್ಯೆ ನಮ್ಮಿಂದಲೇ ಇದು ಕೊನೆ ಆಗಬೇಕು ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿದೆ.
ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ನನಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನ ಇಟ್ಟರು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಮೇ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು 2 ವರ್ಷ ಕಂಪ್ಲೀಟ್ ಆಗಿತ್ತು. ಈಗ ನವೆಂಬರ್ 20ನೇ ತಾರೀಕಿಗೆ 2.5 ವರ್ಷ ಕಂಪ್ಲೀಟ್ ಆಗಿದೆ. ಹೀಗಾಗಿ ಇಷ್ಟೊತ್ತಿಗೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಂದುಕೊಂಡಂತೆ ಆಗಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅದಾಗಿಲ್ಲ. ಹೀಗಾಗಿ ನನಗೆ ನನ್ನ ಅವಧಿ ಬಿಟ್ಕೊಡಿ ಅನ್ನುವಂಥ ಒಂದು ಮನವಿಯನ್ನ ಇಟ್ಟಿರುವಂಥದ್ದು. ಜೊತೆಗೆ 2023ರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆದಂತಹ ಒಂದು ಮಾತುಕತೆ ಅನುಸಾರ ಅದಕ್ಕೂ ಮೊದಲು ಚುನಾವಣೆಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಾವಿಬ್ರು ಕೂಡ ಮಾಡಿದಂತಹ ಒಂದು ಮಾತುಕತೆಗಳಾಗಿರ್ಬೋದು. ಜೊತೆಗೆ ಕಾಂಗ್ರೆಸ್ ಇನ್ನೊಂದು ಲೈನ್ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಏನಪ್ಪಾ ಅಂತ ಅಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೇಳಿದ್ದಾರಂತೆ, ಸರ್ ಬಿಟ್ಕೊಡಿ, ಜೊತೆಗೆ ನಿಮ್ಮ ಸಲಹೆ ಸೂಚನೆಯಂತೆ ಸರ್ಕಾರವನ್ನ ನಡೆಸ್ತೀನಿ, ನೀವು ನನ್ನ ಜೊತೆಗೆ ಇರಬೇಕು ಅನ್ನುವಂತ ಸಂದೇಶ ಅಲ್ಲಿಗೆ. ಸಿದ್ದರಾಮಯ್ಯನವರು ಅನಿವಾರ್ಯ, ನೀವು ನಮ್ಮ ನಾಯಕ, ನೀವು ನಮ್ಮ ಜೊತೆಗಿರ್ಬೇಕು, ನಿಮ್ಮ ಅಣತಿಯಂತೆ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತೀನಿ, ನಿಮ್ಮ ಸಲಹೆ ಸೂಚನೆಗಳು ವೆರಿ ಇಂಪಾರ್ಟೆಂಟ್, ಈ ವಿಚಾರವನ್ನ ಗಮನಿಸಬೇಕಾಗತ್ತೆ ಅಂತ. ಖಂಡಿತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತು. ಈಗ ಮುಳ್ಳಿನ ತಂತಿಯ ಮೇಲೆ ಬಟ್ಟೆ ಹಾಕಿದ್ವಿ, ಆ ಬಟ್ಟೆಗೆ ಯಾವುದೇ ತೂತು ಬೀಳದಂತೆ, ಯಾವುದೇ ಸಮಸ್ಯೆ ಆಗದಂತೆ ಯಾವ ರೀತಿ ತಗೋಬೇಕು ಅಂತ. ಈಗ ಸಿದ್ದರಾಮಯ್ಯ ಕೈಯಲ್ಲಿ ಕುರ್ಚಿ ಇದೆ, ಆ ಕುರ್ಚಿಯನ್ನ ಬಹಳಷ್ಟು ಸಲೀಸಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವರು ಆಗ್ತಿರುವಂಥದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋದು, ನಿಮ್ಮ ಮಾರ್ಗದರ್ಶನದಲ್ಲೇ ನಿಮ್ಮ ಸಲಹೆಯಂತೆ ನಾನು ಸರ್ಕಾರವನ್ನ ರಚನೆ ಮಾಡ್ತೀನಿ, ನೀವೇನು ಹೇಳ್ತೀರೋ ಅದನ್ನ ನಾನು ಕೇಳ್ತೀನಿ, ಆದರೆ ನಿಮ್ಮ ಅವಧಿ ಕಂಪ್ಲೀಟ್ ಆಗಿದೆ, ನನಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನ ಮಾಡ್ತಿರುವಂಥದ್ದು. ನಾನು ಯಾಕೆ ಹೇಳಿದೆ, ಮುಳ್ಳಿನ ತಂತಿ ಮೇಲೆ ಯಾವುದಾದ್ರೂ ಬಟ್ಟೆ ಹಾಕಿದ್ವಿ, ಆ ಬಟ್ಟೆಯನ್ನು ಬಹಳಷ್ಟು ಸಲೀಸಾಗಿ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ಸಿದ್ದರಾಮಯ್ಯ ಅವರು ಕೈಯಲ್ಲಿರುವಂತಹ ಸಿಎಂ ಸ್ಥಾನನೂ ಕೂಡ ಅಷ್ಟು ಸುಲಭವಾಗಿ ಡಿ.ಕೆ. ಶಿವಕುಮಾರ್ ಅವರು ತಗೊಳ್ಳೋದಕ್ಕೆ ಅಷ್ಟು ಆಗ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಬೇಕು ಅದನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಅವಧಿ ಕಂಪ್ಲೀಟ್ ಆಗಿದೆ, ನೀವು ಏನ್ ಹೇಳ್ತೀರೋ ಅದರಂತೆ ನಾವು ನಡ್ಕೊಳ್ತೀವಿ, ನಿಮ್ಮ ಮಾರ್ಗದರ್ಶನದಂತೆ ನಿಮ್ಮ ಸಲಹೆ ಅಂತಾನೆ ನಾನು ಸರ್ಕಾರವನ್ನು ಕೂಡ ಮಾಡ್ತೀನಿ ಅನ್ನುವಂಥದ್ದು. ಹೀಗಾಗಿ ಇದಕ್ಕೆ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಮಾತುಕತೆ ಮುಂದುವರಿಸಿದ್ದಾರೆ. ಸಹಜವಾಗಿ ಸಿದ್ದರಾಮಯ್ಯ ಅವರ ವಾದ ಏನಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡ್ಕೊಳ್ಳೋಣ. ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ನಿಮಗೆ ಬಿಟ್ಕೊಡಿ ಅನ್ನೋದಾದ್ರೆ ನನ್ನದೇನು ತಕರಾರಿಲ್ಲ. ಆದ್ರೆ ಇವತ್ತಿಗೂ ಕೂಡ ಶಾಸಕರ ಸಂಖ್ಯಾಬಲ ಇರುವಂತದ್ದು ನನಗೆ, ಯಾಕಂತ ಹೇಳಿದ್ರೆ ಶಾಸಕಾಂಗ ಪಕ್ಷದ ಸಭೆ ಮಾಡುವಂತ ಒಂದು ಸಂದರ್ಭದಲ್ಲಿ ಶಾಸಕರ ಬಳಿ ಕಾಂಗ್ರೆಸ್ ಹೈಕಮಾಂಡ್ 2.5 ವರ್ಷ 2 ವರ್ಷ 3 ವರ್ಷ ಅಂತ ಹೇಳಿರ್ಲಿಲ್ಲ. ಇದೇ ಸಿದ್ದರಾಮಯ್ಯ ಅವ್ರಿಗಿರುವಂತಹ ಒಂದು ದೊಡ್ಡ ಅಸ್ತ್ರ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಡ್ಕೊಳ್ಳೋಣ. ನನಗೇನು ಡಿ.ಕೆ. ಶಿವಕುಮಾರ್ ಆಗಬಾರ್ದು, ಬೇರೆ ಯಾರು ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ನನ್ನ ಯೋಚನೆಗಳಿಲ್ಲ. ಆದ್ರೆ ಅಹಿಂದ ವೋಟ್ ಬ್ಯಾಂಕ್ ಮೇಲೆನೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಿರೋದ್ರಿಂದ, ಇಡೀ ದೇಶಾದ್ಯಂತ ಮಾಡ್ತಿರೋದ್ರಿಂದ ಈಗ ಬಹುತೇಕ ಶಾಸಕರು ಕೂಡ ನನ್ನ ಪರವಾಗಿರೋದ್ರಿಂದ ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡೋಣ. ಅದು ಕಾಂಗ್ರೆಸ್ ಹೈಕಮಾಂಡ್ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ನನ್ನದೇನು ತಕರಾರಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ನಿರ್ಧಾರ ಆಗ್ಲಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ ಶ್ರುತಿ. ಅದ್ರ ಜೊತೆಗೆ ಮಾರುತಿ, ನಿನ್ನೆಯಿಂದಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು, ನಾವು ಗಮನಿಸ್ತಾ ಇದೀವಿ. ಅಲ್ರಿ ಒಪ್ಪಂದ ಹಾಕಿದ್ರೆ ತತ್ಕ್ಷಣಕ್ಕೆ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟು ಕೆಳಗಿಳಿಸಿಬಿಡಬಹುದಿತ್ತು. ಯಾಕಿಷ್ಟು ಹಗ್ಗ ಜಗ್ಗಾಟಗಳು, ಯಾಕಿಷ್ಟು ಹೈ ಡ್ರಾಮಾ, ಯಾಕಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ? ಈ ಹಿಂದೆ ಬಿಜೆಪಿಯಲ್ಲಿ ಯಡಿಯೂರಪ್ಪರವನ್ನ ಹೈಕಮಾಂಡ್ ಹೇಳ್ತು ಅನ್ನೋ ಕಾರಣ ಕೆಳಗಿಳಿಸಿದ್ರು, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದ್ರು ಅಂತ. ಬಟ್ ಪರಿಸ್ಥಿತಿ ಬೇರೆಯಾಗಿದೆಯಾ ಅಂತ? ಈ ಹಿಂದೆ ಯಡಿಯೂರಪ್ಪನವ್ರನ್ನ ಇಳಿಸಿದಾಗ ಕೇಂದ್ರದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿತ್ತು, ಬಟ್ ಕಾಂಗ್ರೆಸ್ ನಲ್ಲಿ ಪರಿಸ್ಥಿತಿ ಭಿನ್ನವಾಗಿ ಕಾಣಿಸ್ತಾ ಇದೆ. ಇಫ್ ಸಪೋಸ್ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ರೆ ಇಷ್ಟ ಹಗ್ಗ ಜಗ್ಗಾಟ, ಇಷ್ಟ ಹೈ ಡ್ರಾಮಾಗಳು ಆಗ್ತಾ ಇರ್ಲಿಲ್ವಾ? ತುಂಬಾ ಸಲೀಸಾಗ್ತಿತ್ತ ಸಿದ್ದರಾಮಯ್ಯರನ್ನ ಕೆಳಗಿಳಿಸೋದು ಅಂತ? ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಬಿಜೆಪಿ ಹೈಕಮಾಂಡ್ ಅನ್ನ ಒಂದೇ ಸ್ಕೇಲ್ ಅಲ್ಲಿ ನೋಡೋದಕ್ಕಾಗೋದಿಲ್ಲ. 2014 ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ಕಾಂಗ್ರೆಸ್ ಹೈಕಮಾಂಡ್
ಒಂದೊಂದೇ ರಾಜ್ಯದಲ್ಲಿ ಅಧಿಕಾರದ ಅಧಪತನವನ್ನ ಕಾಣ್ತು, ಹಲವು ಚುನಾವಣೆಗಳನ್ನ ಸೋಲು ಕಾಣ್ತು, ಸಾಲು ಸಾಲು ಲೋಕಸಭಾ ಚುನಾವಣೆ ಮೂರು ಸೋಲುಗಳನ್ನು ಕಂಡಿದೆ. ಹೀಗಾಗಿ ಬಿಜೆಪಿಯ ಹೈಕಮಾಂಡ್ಗೂ ಕಾಂಗ್ರೆಸ್ಗೆ ಹೈಕಮಾಂಡ್ಗೂ ನಾವು ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ, ಬಿಜೆಪಿ ಹೈಕಮಾಂಡ್ ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಅವತ್ತು ಯಡಿಯೂರಪ್ಪ ಅವರನ್ನ ಬಹಳಷ್ಟು ಸಲೀಸಾಗಿ ಬಿಜೆಪಿಯ ಹೈಕಮಾಂಡ್ ಕೆಳಗಿಳಿಸ್ತು. ಆದರೆ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ನ ಪರಿಸ್ಥಿತಿ ಅಷ್ಟು ಶಕ್ತಿ ಆಗಿಲ್ಲ, ಅಷ್ಟು ಗಟ್ಟಿಯಾಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಉಪಸ್ಥಿತಿ ರಾಜ್ಯ ಕಾಂಗ್ರೆಸ್ಗೆ ಬಹಳಷ್ಟು ಅನಿವಾರ್ಯತೆ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಗೊತ್ತು. ಈ ಹಿನ್ನೆಲೆಯಲ್ಲಿ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರಿಗೆ ನೀವು ಕೆಳಗಿಳಿರಿ ಅನ್ನುವಂಥದ್ದನ್ನ ಹೇಳೋದಕ್ಕೆ ಆಗ್ತಿಲ್ಲ. ಹೀಗಾಗಿ ಆದ್ರೆ ನಿನ್ನೆ ಮತ್ತೆ ಮೊನ್ನೆ ಆದಂತಹ ಒಂದು ಬೆಳವಣಿಗೆಗಳು ಹಾಗೂ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಪ್ರೆಜರ್ ಏನು ಅನ್ನುವಂಥದ್ದನ್ನ ನಮ್ಮ ದುರ್ಗೇಶ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ದುರ್ಗೇಶ್ ಅಧಿಕೃತವಾಗಿ ಸಿದ್ದರಾಮಯ್ಯ ಅವರನ್ನ ಫಾಲೋ ಮಾಡ್ತಿದ್ದಾನೆ. ಸಿದ್ದರಾಮಯ್ಯ ಅವ್ರ ನಿವಾಸದಲ್ಲಿ ಏನಾಗ್ತಿದೆ, ಸಿದ್ದರಾಮಯ್ಯ ಅವರ ಸುತ್ತಲೂ ಇರುವಂತಹ ಒಂದು ಚರ್ಚೆ ಏನಾಗ್ತಿದೆ ಅನ್ನುವಂಥದ್ದನ್ನ ದುರ್ಗೇಶ್ ಹೇಳ್ತಾನೆ. ಸಿದ್ದರಾಮಯ್ಯ ಅವರು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇದ್ರು ಕೂಡ ಸಿದ್ದರಾಮಯ್ಯ ಆಪ್ತ ಸಚಿವರು ಯಾರು ಕೂಡ ರೆಡಿ ಇಲ್ಲ. ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಏನು ಆಡಳಿತ ಇದೆ, ಜೊತೆಗೆ ಈಗ ಡಿಸಿಎಂ ಆಗಿರೋದ್ರಿಂದ ಅವ್ರು ನಡ್ಕೊಳ್ಳುವಂತ ರೀತಿ ಆಗಿರ್ಬೋದು, ಕೆಲವೊಂದಿಷ್ಟು ಟಾರ್ಗೆಟ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇರುವಂತದ್ದು. ಹೀಗಾಗಿ ಈ ಅವಧಿಯನ್ನ ಸಂಪೂರ್ಣ ಅವಧಿಯನ್ನ ನೀವೇ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನು ಹೇರ್ತಿದ್ದಾರೆ. ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಆದ್ರೆ ಯಾವ ರೀತಿ ಸಮಸ್ಯೆಗಳಾಗ್ತವೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಅಹಿಂದ ಮತಗಳನ್ನ ಕಳೆದುಕೊಳ್ಳುವಂತ ಭೀತಿ ಉಂಟಾಗುತ್ತೆ. ಮುಂಬರುವಂತ ತಮಿಳುನಾಡು ಚುನಾವಣೆ ಆಗಿರ್ಬೋದು, ಪಶ್ಚಿಮ ಬಂಗಾಳ ಚುನಾವಣೆ ಆಗಿರ್ಬೋದು, ಅದರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಈ ಹಿಂದೆ ಇವರೇ ಏನು ಸ್ಟ್ರಾಟಜಿ ಮಾಡಿದಂತ ಪಂಜಾಬ್ ಆಗಿರ್ಬೋದು, ರಾಜಸ್ಥಾನದಲ್ಲಿ ಹಿರಿಯರನ್ನ ತೆಗೆದು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಇರುವಂತಹ ಎಫೆಕ್ಟ್ಗಳು ಕೂಡ ಕಾಂಗ್ರೆಸ್ಗಿದೆ. ಹೀಗಾಗಿ ಬೇರೆ ರಾಜ್ಯಗಳಲ್ಲಿ ಆದಂತೆ ಈ ರಾಜ್ಯದಲ್ಲಿ ಆಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಕಾಂಗ್ರೆಸ್ಗೆ ಇದೆ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಉತ್ತಮವಾಗಿರುವಂತದ್ದು. ಈಗಷ್ಟೇ ಒಂದು ಮಾಹಿತಿ ಬರ್ತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದಿದೆ. ನಮ್ ದುರ್ಗೇಶ್ ಈಗ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಸುದ್ದಿಗೋಷ್ಠಿ ಮಾಡ್ತಾರೆ ಅನ್ನುವಂತ ಒಂದು ಸಾಧ್ಯತೆ ಇದೆ. ನಾವು ದುರ್ಗೇಶ್ ದುರ್ಗೇಶ್ ಧನ್ಯವಾದಗಳು. ಕಂಟಿನ್ಯೂ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕಾಗಿ.